ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದ ಮೊದಲನೇ ಅಧ್ಯಾಯದಲ್ಲಿ ಸೃಷ್ಟಿ ಪ್ರಕ್ರಿಯೆಯನ್ನು ನಾವು ಗಮನಿಸಿದೆವು. ಎರಡನೇ ಅಧ್ಯಾಯದಲ್ಲಿ ಇವತ್ತು ನಾವು ಗಮನಿಸಬೇಕಾದಂತಹ ವಿಚಾರ ಅಂದ್ರೆ, ಪ್ರಜಾಪತಿ ತಮ್ಮ ದೇಹವನ್ನೇ ಎರಡು ಭಾಗವನ್ನಾಗಿ ಮಾಡಿಕೊಂಡ. ಒಂದು ಭಾಗದಿಂದ ಸ್ತ್ರೀಯನ್ನು ಕಲ್ಪಿಸಿದ, ಮತ್ತೊಂದು ಭಾಗದಿಂದ ಪುರುಷನನ್ನು ಕಲ್ಪಿಸಿದ. ಆ ಪುರುಷನೇ ಮನು, ಸ್ತ್ರೀಯೇ ಅಯೋನಿಜಳಾದಂಥ ಮತ್ತು ಆ ಮನುವಿನ ಪತ್ನಿಯಾದಂತಹ ಶತರೂಪ ಎಂಬಾಕೆ. ಆ ಶತರೂಪ ಸಂತಾನ ಪ್ರಾಪ್ತಿಗಾಗಿ 10,000 ವರ್ಷಗಳ ದೀರ್ಘವಾದಂತಹ ಪರಮ ದುಷ್ಕರವಾದಂತಹ ತಪಸ್ಸನ್ನು ಮಾಡಿದ್ಲು. ಆಮೇಲೆ ಆ ಪುರುಷನನ್ನ, ಮನುವನ್ನ ಪತಿಯನ್ನಾಗಿ ಪಡೆದಳು. ಈ ಘಟನೆಯಿಂದ ಆರಂಭಿಸಿ ಮುಂದೆ ನಾವು ಅನೇಕ ಘಟನೆಗಳಲ್ಲಿ ಅದನ್ನು ಗಮನಿಸ್ತೇವೆ. ಈ ಸ್ತ್ರೀಯರೆಲ್ಲರೂ ಕೂಡ ಮದುವೆಗಿಂತ ಮೊದಲು ಮತ್ತು ಸಂತಾನ ಉತ್ಪತ್ತಿಗೆ ಅಣಿಯಾಗೋದಕ್ಕಿಂತ ಮೊದಲು ಸುದೀರ್ಘವಾದ ತಪಸ್ಸನ್ನು ಮಾಡ್ತಿದ್ರು ಅನ್ನೋ ಸಂಗತಿಯನ್ನು ನಾವು ಮೇಲಿಂದ ನೋಡ್ತೀವಿ. ಅದನ್ನೆಲ್ಲದಿಂದ ನಾವು ಗಮನಿಸಬೇಕಾದಂತ ಅಂಶ ಏನಂದ್ರೆ, ಶಾರೀರಿಕವಾಗಿ ಗಂಡಸರಾದ ಕೂಡಲೇ, ಶಾರೀರಿಕವಾಗಿ ಹೆಂಗಸರಾದ ಕೂಡಲೇ ನಾವು ಮದುವೆ ಕಾರಣಕ್ಕಾಗಿ, ಮದುವೆ ಉದ್ದೇಶಕ್ಕಾಗಿ ದೈಹಿಕವಾಗಿ ಮಾನಸಿಕವಾಗಿ ಉತ್ಸಾಹಿತರಾಗಿರ್ತೇವೆ. ಆದರೆ ಮನುಷ್ಯ ವೈವಾಹಿಕ ಜೀವನಕ್ಕಾಗಿ ಹೇಗೆ ತಯಾರಾಗಬೇಕು, ತಪಸ್ಸಿನ ಪೂರ್ವಕವಾಗಿ ತಯಾರಾಗಬೇಕು ಅನ್ನೋದನ್ನ ಇಲ್ಲಿ ಗಮನಿಸಬೇಕು ನಾವು. ಸತಪಸ್ತತ್ವ ಇದಗಂ ಸರ್ವಮಸೃತ. ಬ್ರಹ್ಮವು ಕೂಡ ಮೊದಲು ತಪಸ್ಸನ್ನು ಮಾಡಿ ಆ ತಪಸ್ಸು ಮುಗಿದ ಬಳಿಕವೇ ಜಗತ್ತನ್ನು ಸೃಷ್ಟಿ ಮಾಡಿತು ಎಂಬ ವರ್ಣನೆ ನಾವು ಉಪನಿಷತ್ತುಗಳಲ್ಲಿ ಗಮನಿಸ್ತೀವಿ. ಅದರಂತೆ ಈ ಶತರೂಪ, ಮನು ಮೊದಲಾದಂತಹ ಪುರುಷರು, ಸ್ತ್ರೀಯರು ಮತ್ತು ಮುಂದೆ ಹೇಳಲಿರುವಂತಹ ಅನೇಕ ಪುರುಷ ಸ್ತ್ರೀಯರು, ಅನೇಕ ದಂಪತಿಗಳು ವಿವಾಹಕ್ಕಿಂತ ಮೊದಲು ಮತ್ತು ಸಂತಾನೋತ್ಪಾದನೆಗಿಂತ ಮೊದಲು ಸುದೀರ್ಘವಾದ ತಪಸ್ಸನ್ನು ಮಾಡಿ ತಮ್ಮ ಪ್ರಭಾವವನ್ನ, ತಮ್ಮ ತೇಜಸ್ಸನ್ನ, ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಮುಂದೆ ಅಣಿಯಾಗ್ತಿದ್ರು ಅನ್ನೋದನ್ನ ಮದುವೆ ಮಾಡಿಕೊಡುವವರು ಮತ್ತು ಮದುವೆ ಮಾಡಿಕೊಳ್ಳುವಂಥವರು ಎಲ್ಲ ಸ್ತ್ರೀ ಪುರುಷರು ಇದನ್ನು ಗಮನಿಸಬೇಕು. ಆ ಪುರುಷನಿಗೆ ಸ್ವಯಂಭೂಮನು ಅಂತ ಹೆಸರು, ಆಕೆಗೆ ಶತರೂಪ ಅಂತ ಹೆಸರು. ಸ್ವಯಂಭೂಮನುವಿನ ಅಧಿಕಾರದ ಅವಧಿ ಏನಿದೆ ಅದು 71 ಚತುರ್ಯುಗಗಳು. ಕೃತ, ತ್ರೇತ, ದ್ವಾಪರ, ಕಲಿ ಮೊದಲಾದ 4 ಯುಗಗಳು ಒಂದು ಬಾರಿ ಕಳೆದರೆ ಅದನ್ನು ಒಂದು ಚತುರ್ಯುಗ ಅಂತೀವಿ. ಅಂತ 71 ಚತುರ್ಯುಗಗಳು ಕಳೆದರೆ ಅದು ಆತನ ಅಧಿಕಾರದ ಅವಧಿ. ಅದಕ್ಕೆ ಒಂದು ಮನ್ವಂತರ ಅಂತ ಹೆಸರು. ಸ್ವಯಂಭೂಮನುವಿನ ಕಾಲದಲ್ಲಿ ಪ್ರಾರಂಭವಾದಂತಹ ಸೃಷ್ಟಿ ಈಗ 6 ಮನ್ವಂತರಗಳನ್ನು ದಾಟಿ 7ನೇದಾದಂತಹ ವಯೋಶ್ರುತ ಮನ್ವಂತರದಲ್ಲಿದೆ. ಈ ಮನ್ವಂತರದಲ್ಲಿ ಕೂಡ 74 ಮಹಾಯುಗಗಳ ಪೈಕಿ 27 ಮಹಾಯುಗಗಳು ಕಳೆದು ಹೋಗಿವೆ. 28ನೇ ಮಹಾಯುಗದಲ್ಲಿ 4 ಯುಗಗಳ ನಡುವೆ ಕೃತ, ತ್ರೇತ, ದ್ವಾಪರಗಳಿಂದ 3 ಯುಗಗಳು ನಡೆದು ಕಲಿಯುಗದ ಮೊದಲನೇ ಪಾದ ಈಗ ನಡೆಯುತ್ತಿದೆ. ಆ ಮನುವಿನಿಂದ ಅದರ ಪತ್ನಿಯಾದಂತಹ ಶತರೂಪ ಎಂಬಾಕೆಯಲ್ಲಿ ವೀರ ಎಂಬ ಮಗ ಹುಟ್ಟಿದ. ವೀರನಿಂದ ಅವನ ಪತ್ನಿಯಾದಂತಹ ಕಾಮ್ಯ ಎಂಬಾಕೆಯಲ್ಲಿ ಪ್ರಿಯವ್ರತ ಮತ್ತು ಉತ್ತಾನಪಾದರು ಹುಟ್ಟಿದರು. ಕರ್ದಮ ಪ್ರಜಾಪತಿಗೂ ಕೂಡ ಕಾಮ್ಯ ಎಂಬಾಕೆ ಮತ್ತೊಬ್ಬರು ಮಗಳಿದ್ದಳು. ಆ ಮಗಳು ವೀರನ ಮಗನಾದಂತಹ ಪ್ರಿಯವ್ರತನನ್ನ ಪತಿಯನ್ನಾಗಿ ಸ್ವೀಕಾರ ಮಾಡಿದ್ಲು. ಪ್ರಿಯವ್ರತನನ್ನ ಪತಿಯನ್ನಾಗಿ ಸ್ವೀಕಾರ ಮಾಡಿದಂತಹ ಈ ಕಾಮ್ಯ ಮತ್ತು ವೀರನ ಪತ್ನಿಯಾದಂತಹ ಕಾಮ್ಯ ಇಬ್ರು ಬೇರೆ ಬೇರೆ ಅನ್ನೋ ಸಂಗತಿಯನ್ನು ನಾವು ಇಲ್ಲಿ ಗಮನದಲ್ಲಿಟ್ಕೋಬೇಕು. ವೀರನ ಮಗನಾದಂತಹ ಪ್ರಿಯವ್ರತನನ್ನ ಪತಿಯನ್ನಾಗಿ ಸ್ವೀಕರಿಸಿದಂತಹ ಕಾಮ್ಯದಲ್ಲಿ ಸಾಮ್ರಾಟ್, ಕುಕ್ಷಿ, ವಿರಾಟ್, ಪ್ರಭು ಎಂಬುದಾಗಿ 4 ಜನ ಮಕ್ಕಳನ್ನ ಆಕೆ ಹುಟ್ಟಿಸಿದಳು. ಅತ್ರಿ ಪ್ರಜಾಪತಿ ವೀರನ ಮತ್ತೊಬ್ಬನ ಮಗನಾದಂತಹ ಉತ್ತಾನಪಾದ ಮತ್ತು ಪ್ರಿಯವ್ರತ ಎಂಬುದಾಗಿ 2 ಮಕ್ಕಳು ಆ ವೀರನಿಗೆ ಅಂತ ನಾವು ನೋಡಿದ್ವಿ. ಅವರಲ್ಲಿ ಆ ಉತ್ತಾನಪಾದನನ್ನ ತನ್ನ ದತ್ತಕ ಮಗನನ್ನಾಗಿ ಪಡೆದುಕೊಂಡ ಅನ್ನುವ ಅಂಶ ಇದ್ದಿದೆ. ಉತ್ತಾನಪಾದನಿಂದ ಸೂಂದತ ಎಂಬ ಅವನ ಪತ್ನಿಯಲ್ಲಿ 4 ಜನ ಮಕ್ಕಳು ಹುಟ್ಟಿದ್ರು. ಆ ಸೂಂದತ ಎಂಬಾಕೆ ಧರ್ಮನ
ಪುತ್ರಿ. ಧರ್ಮನಿಗೆ ಯಾಕೆ ಅಶ್ವಮೇಧ ಯಾಗ ಮಾಡಿದ ಫಲವಾಗಿ ಹುಟ್ಟಿದಂಥವಳು. ಅವಳೇ ಧ್ರುವನ ತಾಯಿ. ನಾವು ಭಾಗವತಾದಿಗಳಲ್ಲಿ ಅವಳ ಹೆಸರನ್ನು ನೋಡುವುದು ಸುನೀತಾ ಎಂಬುದಾಗಿ, ಸುನೀತಾ ಅಥವಾ ಸುನೀತಿ ಎಂಬುದಾಗಿ ನೋಡ್ತೀವಿ. ಸೂಂದೃತ ಎಂಬ ಶಬ್ದ ಹೆಸರು ಇಲ್ಲಿದೆ. ಧ್ರುವ, ಕೀರ್ತಿಮಂತ, ಶಿವ, ಆಯುಷ್ಪತಿ ಎಂಬುದಾಗಿ 4 ಜನ ಮಕ್ಕಳನ್ನ ಆಕೆ ಪಡೆದುಕೊಂಡ್ಲು. ಆ ಧ್ರುವ ಮಹತ್ತರವಾದಂತಹ ಯಶಸ್ಸನ್ನ ಅಪೇಕ್ಷೆ ಪಟ್ಟು 3000 ದೇವ ವರ್ಷಗಳ ಕಾಲ ನಾರಾಯಣನ ತಪಸ್ಸು ಮಾಡಿದ. ಅವನಿಗೆ, ಆ ಪ್ರಿಯವ್ರತನಿಗೆ ಸುನೀತಿ, ಸುರುಚಿ ಎನ್ನುವಂತ 2 ಮಕ್ಕಳಿದ್ರು. ಆ ಘಟನೆ ನಾವು ಭಾಗವತದಲ್ಲಿ ನೋಡಿದ್ದೇವೆ. ಆ ಕಥೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸುರುಚಿಯಲ್ಲಿ ಆ ರಾಜನಿಗೆ ಬಹಳ ಆಳವಾದಂತಹ ಪ್ರೀತಿ ಇತ್ತು. ಉತ್ತಾನಪಾದ ರಾಜನಿಗೆ ಸುರುಚಿ ಎನ್ನುವಂತಹ ಇನ್ನೊಬ್ಬ ಪತ್ನಿಯಲ್ಲಿ ಬಹಳ ಆಳವಾದಂತಹ ಪ್ರೀತಿ ಇತ್ತು. ಹಾಗಾಗಿ ಅವಳ ಮಗನನ್ನೇ ಆತ ಬಹುವಾಗಿ ಮಾನಸ್ತಿದ್ದ. ಸುನೀತಿಯ ಮಗನಾದಂತಹ ಧ್ರುವನ ಬಗ್ಗೆ ಆತನಿಗೆ ಸ್ವಲ್ಪ ತಾತ್ಸಾರವೇ ಇತ್ತು. ಹಾಗಾಗಿ ಚಿಕ್ಕಮ್ಮನಿಂದ ತಾತ್ಸಾರಕ್ಕೊಳಗಾದಂತಹ ಧ್ರುವ ತನ್ನ ತಾಯಿಯ ಒಂದು ಸಾಂದರ್ಭಿಕವಾದಂತಹ ಸೂಚನೆಗೆ ಅನುಸಾರವಾಗಿ 3000 ದೇವ ವರ್ಷಗಳವರೆಗೆ ನಾರಾಯಣನ ಕುರಿತು ತಪಸ್ಸು ಮಾಡಿದ ಅನ್ನೋ ಘಟನೆಯನ್ನು ನೋಡ್ತೇವೆ ನಾವು. ಮನುಷ್ಯರ 1 ವರ್ಷ ದೇವತೆಗಳ 1 ದಿವಸಕ್ಕೆ ಸಮಾನವಾಗಿದೆ. ಹೀಗೆ 3000 ದೇವ ವರ್ಷಗಳು ಅಂದ್ರೆ 10,95,000 ಮಾನುಷ ವರ್ಷಗಳು ದೇವತೆಗಳ 3000 ವರ್ಷಗಳಿಗೆ ಸಮಾನ. ಅಷ್ಟು ಕಾಲ ಆತ ತಪಸ್ಸು ಮಾಡಿದ. ಬ್ರಹ್ಮ ಅಂದ್ರೆ ನಾರಾಯಣ ಆತನ ತಪಸ್ಸಿನಿಂದ ಸಂಪ್ರೀತನಾಗಿ ಸಪ್ತರ್ಷಿಗಳ ಸಮ್ಮುಖದಲ್ಲಿ ಧ್ರುವನಿಗೆ ಒಂದು ಶಾಶ್ವತವಾದಂತಹ ಜ್ವಲಂತವಾದಂತಹ ಸ್ಥಾನವನ್ನ ದಯಪಾಲಿಸಿದ. ದೇವಾಸುರದ ಆಚಾರ್ಯನಾದಂತಹ ಶುಕ್ರಾಚಾರ್ಯನು ಕೂಡ ಈ ಧ್ರುವನ ಮಹಿಮೆಯನ್ನು ಹೀಗೆ ಹೊಗಳ್ತಾನೆ. ಅಹೋಸ್ಯ ತಪಸೋ ವೀಯಂ ಅಹೋ ಶ್ರುತಮಹೋ ಬಲಂ ಇದೇನಂ ಪುರತಃ ಕೃತ್ವ ಧ್ರುವಂ ಸಪ್ತರ್ಷಯ ಸ್ಥಿತಾಃ. ಧ್ರುವನ ತಪೋಬಲ ಬಹಳ ಆಶ್ಚರ್ಯಕರವಾದದ್ದು. ಇವನ ಶಾಸ್ತ್ರಜ್ಞಾನ, ಈತನ ಬಲ ಇವೆಲ್ಲವೂ ಕೂಡ ಅತ್ಯದ್ಭುತವಾದದ್ದು. ಸಪ್ತರ್ಷಿಗಳೇ ಈತನನ್ನ ತಮ್ಮ ಮುಂಭಾಗದಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ನಾವು ಇವತ್ತಿನ ಅಗಸದಲ್ಲಿ ಸಪ್ತರ್ಷಿಗಳ ಮಂಡಲ ಏನಿದೆ, ಆ ಮಂಡಲದಲ್ಲಿ ಮೊದಲನೇ 4 ಸಪ್ತರ್ಷಿಗಳ ಪೈಕಿ ಮೊದಲನೇ 4ರ ಗುಂಪೇರಿದೆ. ಆ ಗುಂಪಿನಲ್ಲಿ ಮೊದಲ 2 ನಕ್ಷತ್ರಗಳ ತೀರ ಕೆಳಭಾಗದಲ್ಲಿ ಉತ್ತರ ದಿಕ್ಕಿನಲ್ಲಿ ದಿಗಂತದ ಅಂಚಿನಲ್ಲಿ ನಾವು ಅದನ್ನು ಗಮನಿಸಬಹುದು. ಈ ಧ್ರುವನಿಗೆ ಶಂಭು ಎಂಬ ಪತ್ನಿಯಲ್ಲಿ ಸೃಷ್ಟಿ, ಭವ್ಯ ಎಂಬ 2 ಮಕ್ಕಳಿದ್ರು. ಸೃಷ್ಟಿಗೆ ಸುಚ್ಛಾಯ ಎಂಬ ಪತ್ನಿಯಲ್ಲಿ ರಿಪು, ರಿಪುಂಜಯ, ಪುಣ್ಯ, ವೃಕಲ, ವೃಕತೇಜಸ ಎಂಬ ಮಕ್ಕಳು ಹುಟ್ಟಿದ್ರು. ರಿಪುವಿಗೆ ಬೃಹತಿ ಎಂಬ ಪತ್ನಿ ಇದ್ಲು. ಚಾಕ್ಷುಷ ಎಂಬ ಮಗನನ್ನ ಅವನು ಪಡ್ಕೊಂಡ. ವೀರನೆಂಬ ಪತ್ನಿ ಅಂತ ಪುಷ್ಕರಣಿ ಎಂದಾಕೆಯಲ್ಲಿ ಆ ಚಾಕ್ಷುಷನಿಗೆ ಮನು ಎಂಬ ಮಗ ಹುಟ್ಟಿದ. ಈ ಮನು ಅರಣನ ಪುತ್ರಿಯಾದಂತಹ ನಡ್ವಲ ಎಂಬಾಕೆಯನ್ನು ಪತ್ನಿಯನ್ನಾಗಿ ಸ್ವೀಕಾರ ಮಾಡಿ ಪೂರು ಶತದ್ಯುಮ್ನ ತಪಸ್ವಿ, ಸತ್ಯವಂತ, ಕವಿ, ಅಗ್ನಿಷ್ಠುತ, ಅತಿರಾತ್ರ, ಸುದ್ಯುಮ್ನ ಮತ್ತು ಅಭಿಮನ್ಯು ಎಂಬತಕ್ಕಂಥ 10 ಮಕ್ಕಳನ್ನ ಪಡ್ಕೊಂಡ. ಊರುವಿಗೆ ಅಗ್ನಿಕನ್ಯಾಳಲ್ಲಿ, ಅಗ್ನಿಯ ಪುತ್ರಿಯಲ್ಲಿ ಅಂಗ, ಸುಮನಸ, ಖ್ಯಾತಿ, ಕ್ರತು, ಅಂಗಿರಸ್ ಮತ್ತು ಗಯ ಎಂಬ 6 ಮಕ್ಕಳು ಹುಟ್ಟಿದ್ರು. ಅಂಗನಿಗೆ ಮೃತ್ಯುವಿನ ಮಗಳಾದಂತಹ ಸುನೀತಾ ಎಂಬಾಕೆಯಲ್ಲಿ ವೀರ ಎಂಬ ಮಗ ಹುಟ್ಟಿದ. ಆ ವೀರನ ಮಗನೇ ಮಹಾತ್ಮನಾದಂತಹ ಪಿತೃ ಚಕ್ರವರ್ತಿ. ಇಲ್ಲಿ ಮೃತ್ಯು ಅಂದ್ರೆ ಯಮ ಅನ್ನುವ ಅರ್ಥವನ್ನು ಸ್ವೀಕಾರ ಮಾಡಬಾರ್ದು. ಯಮ ಅನ್ನೋ ಅರ್ಥ ಎಲ್ಲ ಕಡೆ ಪ್ರಚಲಿತವಾಗಿದ್ರು ಕೂಡ ಯಮನ ಸಹೋದರನಾದಂತಹ ಮೃತ್ಯು ಒಬ್ಬ ಆತ ಇದ್ದ. ಅವನ ಮಗಳಾದಂತಹ ಸುನೀತಾಳನ್ನು ಇವನ ಪತ್ನಿನ ಸ್ವೀಕಾರ ಮಾಡಿದ್ದ ಅಂಗ. ಅಲ್ಲಿ ಹುಟ್ಟಿದವನು ಆ ವೀಣ ಎಂಬ ಚಕ್ರವರ್ತಿ ಅಂತ ನಾವು ನೋಡ್ಬೇಕು. ಅವನು ಅತ್ಯಾಚಾರಿಯಾಗಿದ್ದ, ಧರ್ಮಭ್ರಷ್ಟನಾಗಿದ್ದ. ಋಷಿಗಳು ಅವನನ್ನು ನಾಶಗೊಳಿಸಿದ್ರು. ಅವನ ನಂತರ ಆಡಳಿತಗಾರ ಇಲ್ಲ ಅಂತ ಆದಾಗ ಋಷಿಗಳು ಆತನ ಬಲಗೈಯನ್ನು ಕಡಿದ್ರು. ಅಲ್ಲಿ ಹುಟ್ಟಿದಂತಹ ಋತು ಚಕ್ರವರ್ತಿ ತನ್ನ ಪ್ರಜೆಗಳನ್ನ ಸಂತುಷ್ಟರನ್ನಾಗಿ ಮಾಡಿ ರಾಜ್ಯವನ್ನ ಆಳಿದ. ಅವನ ಕಥೆಯನ್ನು ನಾವು ಮುಂದೆ ವಿಸ್ತಾರವಾಗಿ ನೋಡುವರಿದ್ದೇವೆ. ರಾಜಸೂಯ ಯಾಗವನ್ನು ಮಾಡಿ ಪಟ್ಟಾಭಿಷೇಕ ಮಾಡಿಸಿಕೊಂಡಂತಹ ಎಲ್ಲ ರಾಜರಲ್ಲಿ ಆತನೇ ಮೊದಲಿಗ. ಒಂದೇ ಭಾಗದಲ್ಲೂ ಕೂಡ ಆತನ ಕಾಲದಲ್ಲಿ ಹುಟ್ಟಿದ್ರು. ರಾಜರನ್ನ, ಅವರ ವಂಶಾವಳಿಗಳನ್ನ, ದುರ್ಗಾವಳಿಗಳನ್ನ ಹೊಗಳುವಂತಹ ಒಂದು
ಸಂದರ್ಭನೂ ಕೂಡ ಒಂದು ಪರಿಪಾಠಿಗಳು ಕೂಡ ಆವತ್ತಿನಿಂದ ಹುಟ್ಟಿತು ಅನ್ನೋದನ್ನು ಮುಂದೆ ನೋಡೋರಿದ್ದೀವಿ. ಗೋರೋಪಿಣಿ ಅಂತ ಭೂದೇವಿಯನ್ನು ಕರೆದು ಹಾಲಿನ ರೂಪದಲ್ಲಿ ಈ ಜಗತ್ತಿಗೆ ಬೇಕಾದಂತಹ ಸಕಲ ವಸ್ತುಗಳನ್ನ ಅವನ ನಿರ್ದೇಶನದಲ್ಲಿ ಪಿತೃಗಳು, ದಾನವರು, ಗಂಧರ್ವರು, ಅಪ್ಸರೆಯರು, ಸರ್ಪರು, ಯಕ್ಷರು, ಭಿಕ್ಷಾದಿ ದೇವತೆಗಳು, ಪರ್ವತಗಳು ಪಡೆದುಕೊಂಡ್ರು. ಹಾಗಾಗಿ ಅವರೆಲ್ಲರೂ ಕೂಡ ಭೂಮಿಯ ಆಶ್ರಯದಿಂದ ಕೃಷ್ಣವೃತ್ತಿಯ ನೇತೃತ್ವದಲ್ಲಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಸಮರ್ಥರಾದರು. ಅಂತರ್ಧಾನ ಮತ್ತು ಪಾಲಕ ಎಂಬತಕ್ಕಂಥ ಮಕ್ಕಳು ಆ ಪ್ರತಿ ಚಕ್ರವರ್ತಿಗೆ. ಶಿಖಂಡಿನಿ ಎಂಬಾಕೆ ಅಂತರ್ಧಾನನ ಪತ್ನಿ, ಅಲ್ಲಿ ಹುಟ್ಟಿದವ ಹವಿರ್ಧಾನ. ಅಗ್ನಿಯ ಮಗಳಾದಂತಹ ದಿಷಣ ಎಂಬಾಕೆ ಹವಿರ್ಧಾನನ ಪತ್ನಿ. ಪ್ರಾಚೀನ ಬಲಿಹಿ, ಶುಕ್ಲ, ಗಯ, ಕೃಷ್ಣಗ್ರಜ ಮತ್ತು ಅಜಿನ ಎಂಬ 6 ಮಕ್ಕಳು ಅವರಿಗೆ. ಪ್ರಾಚೀನ ಬಲಿಹಿ ತನ್ನ ತಂದೆಯಾದಂತಹ ಹವಿರ್ಧಾನನ್ನೇ ಮೀರಿಸಿದಂತಹ ಪ್ರಜಾಪಾಲಕನಾಗಿದ್ದ. ಆತನಿಗೆ ಪ್ರಾಚೀನ ಬಲಿಹಿ ಎಂಬ ಹೆಸರು ಏಕೆ ಅದನ್ನು ಸ್ವಲ್ಪ ನಾವು ಗಮನಿಸಬೇಕು. ಈ 2ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಪ್ರಾಚೀನಾಗ್ರ ಕುಶಾಸ್ತ್ರಸ್ಯ ಪೃಥಿವ್ಯಾಂ ಜನಮೇಜಯ ಪ್ರಾಚೀನ ಬರ್ಹೀರ್ ಭಗವಾನ್ ಪೃಥಿವೀ ತಲಚಾರಿಣ. ಪ್ರಾಚೀನ ಬರ್ಹಿ ಯಜ್ಞ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ದರ್ಭೆಗಳು ಪೂರ್ವ ದಿಕ್ಕಿಗೆ ಇಡಲ್ಪಟ್ಟಿದ್ದವು. ದರ್ಭೆಗಳ ತುದಿ ಪೂರ್ವ ದಿಕ್ಕಿಗೆ ಇಡಲ್ಪಟ್ಟಿತ್ತು. ಹಾಗಾಗಿ ಪ್ರಾಚೀನ ಬರ್ಹಿ ಯಜ್ಞದ ಮಹತ್ವವನ್ನು ನಾವು ಸಾರ್ತಾ ಇದ್ವು. ಹಾಗಾಗಿ ಆತ ಬರ್ಹಿ ಅಂದ್ರೆ ದರ್ಭೆಗಳು ಪೂರ್ವ ದಿಕ್ಕಿಗೆ ಮುಖ ಮಾಡಿದ್ದಂತಹ ದರ್ಭೆ ಉಳ್ಳವನಾದ್ರಿಂದ ಪ್ರಾಚೀನ ಬರ್ಹಿ ಅನ್ನೋ ಹೆಸರನ್ನು ಪಡೆದ. ಆತನು ಕೂಡ ಹಿಂದೆ ನಾನು ಹೇಳಿದಂತೆ ಮದುವೆ ಆಗೋದಕ್ಕಿಂತ ಮೊದಲು, ಮದುವೆ ಆಗ್ಲಿಕ್ಕಾದ್ರೆ ಅವಸರ ಮಾಡಲಿಲ್ಲ, ತಪಸ್ಸು ಮಾಡಲಿಕ್ಕೆ ಅವಸರ ಮಾಡಿದ. ಸಮುದ್ರ ರಾಜನ ಮಗಳಾದಂತಹ ಸವರ್ಣ ಎಂಬಾಕೆಯನ್ನು ಪಡ್ಕೊಂಡ. ಸವರ್ಣಾಳಲ್ಲಿ ಆ ಪ್ರಾಚೀನ ಬರ್ಹಿಗೆ 10 ಜನ ಮಕ್ಕಳಾದ್ರೆ ಅವರೆಲ್ಲರಿಗೂ ಕೂಡ ಪ್ರಾಚೇತಸರು ಅಂತ ಒಂದೇ ಹೆಸರಿತ್ತು. ಎಲ್ಲರೂ ಧನುರ್ವೇಗದಲ್ಲಿ ಪಾರಂಗತರಾಗಿದ್ರು, ಸದ್ಗುಣಶಾಲಿಗಳಾಗಿದ್ರು. ಅವರು ಕೂಡ ಆ ತಪಸ್ಸು ಮಾಡುವಂತಹ ಪರಂಪರೆಯನ್ನು ಮುಂದುವರೆಸಿದರು. ನಮಗೆ ಹುಟ್ಟಿದ ಕೆಲವು ವರ್ಷಗಳ ನಂತರ ವಿದ್ಯಾಭ್ಯಾಸ ಹೇಗೆ ಕಡ್ಡಾಯವೋ, ವಿದ್ಯಾಭ್ಯಾಸ ಹೇಗೆ ನಮಗೆ ಅವಶ್ಯಕವೋ, ಹಾಗೆ ಇವರೆಲ್ಲರೂ ಕೂಡ ದೀರ್ಘವಾದ ತಪಸ್ಸನ್ನು ಮಾಡಿಕೊಂಡು ತಾವು ಹಿಂದಿನ ಜನ್ಮದಲ್ಲಿ ಯಾವ ಸಂಸ್ಕಾರವನ್ನ, ವಿದ್ಯೆ, ಶಿಕ್ಷಣ, ತಪಸ್ಸು, ಧರ್ಮದ ಬಗ್ಗೆ ಯಾವ ಸಂಸ್ಕಾರವನ್ನು ಅವರು ಪಡ್ಕೊಂಡಿದ್ರು ಹಿಂದಿನ ಜನ್ಮಗಳಲ್ಲಿ, ಆ ಸಂಸ್ಕಾರಗಳನ್ನು ಉದ್ಬುದ್ಧಪಡಿಸಿಕೊಂಡು, ಸಂಸ್ಕಾರಗಳನ್ನು ಪ್ರಚೋದನೆ ಪಡಿಸಿಕೊಂಡ್ರು ಮತ್ತು ತಮ್ಮ ಭಾವಿ ಜೀವನಕ್ಕೆ ಅಣಿಯಾದರು ಅಂತ ನಾವು ಅದನ್ನು ನೋಡ್ಬೇಕು. ಹಾಗೆ ಇವರು ಕೂಡ 10,000 ವರ್ಷ ತಪಸ್ಸು ಮಾಡಿದ್ರು. ಆಡಳಿತಗಾರರು ತಪಸ್ಸು ಮಾಡ್ತಾ ಕೂತರೆ ಭೂಮಿಯಲ್ಲಿ ಯಾರು ರಕ್ಷಕರಿಲ್ಲ ಅಂತ ಆದ್ರು. ದೊಡ್ಡ ದೊಡ್ಡ ವೃಕ್ಷಗಳು ಭೂಮಿಯನ್ನು ಆವರಿಸಿಕೊಂಡವು. ಪ್ರಜೆಗಳೆಲ್ಲ ನಾಶ ಹೊಂದಿದ್ರು. ಆಕಾಶವನ್ನು ವ್ಯಾಪಿಸಿರುವಂತೆ ಆ ವೃಕ್ಷಗಳು, ವಾಯುವಿಗೂ ಅಲ್ಲಿ ಚಲಿಸಲಿಕ್ಕೆ ಅವಕಾಶವಿರಲಿಲ್ಲ. ಪ್ರಜೆಗಳಿಗೆ ಕೈಕಾಲು ಅಲುಗಾಡಿಸಲಿಕ್ಕೂ ಸಾಧ್ಯವಾಗಲಿಲ್ಲ. ಒಮ್ಮೆ ಆ ವೃಕ್ಷಗಳು ಕೊಡುವಂತಹ ಊಟಳವನ್ನ ಈ ಪ್ರಾಚೇತಸರು ತಿಳಿದುಕೊಂಡು ಕೋಪಾವಿಷ್ಟರಾಗಿ ತಮ್ಮ ಮುಖಗಳಿಂದ ಅವರು ವಾಯುವನ್ನು ಮತ್ತು ಅಗ್ನಿಯನ್ನು ಸೃಷ್ಟಿ ಮಾಡಿದರಂತೆ. ಘೋರವಾದಂತಹ ವಾಯು, ಅಗ್ನಿ ಆ ಎಲ್ಲ ವೃಕ್ಷಗಳನ್ನ ಬುಡಮೇಲುವಾಗಿ ಒಣಗಿಸಿ ಹಾಕಿದವು. ವಾಯು ಬುಡಮೇಲು ಮಾಡಿತು, ಅಗ್ನಿ ಒಣಗಿಸಿಬಿಡ್ತು. ವನಸ್ಪತಿಗಳಿಗೆ ಒಡೆಯನಾದಂತಹ ಚಂದ್ರನಿಗೆ ತನ್ನ ಸಂತತಿ ಅಳಿವಿನಂತ ಹೊರಟಂತ ಸುದ್ದಿ ತಿಳಿಯಿತು. ಆತ ಇನ್ನು ಕೆಲವೇ ವೃಕ್ಷಗಳು ಉಳಿದಿರುವಂತಹ ಸಂಗತಿಯನ್ನು ತಿಳಿದು ಪ್ರಜಾಪತಿಗಳಂಥ ಪ್ರಚೇತಸರ ಬೆಳಗ್ಗೆ ಬಂದು ಹೇಳಿದ. ಪ್ರಾಚೀನ ಬರ್ಹಿಯ ಮಕ್ಕಳೇ, ನೀವು ನಿಮ್ಮ ಕೋಪದಿಂದ ಅಖಂಡ ಪೃಥ್ವಿಯನ್ನೇ ಹಸಿರಿನಿಂದ ಶೂನ್ಯವನ್ನಾಗಿ ಮಾಡಿಬಿಟ್ಟಿರಿ. ನಿಮ್ಮ ಕೋಪವನ್ನು ತಡ್ಕೊಳ್ಳಿ. ಅಗ್ನಿ ಮತ್ತು ವಾಯುಗಳನ್ನು ನಿಮ್ಮ ಮುಖದಿಂದ ನೀವು ಉಪಸಂಹಾರ ಮಾಡ್ಕೊಳ್ಳಿ. ನನ್ನ ಮಗಳನ್ನು ನೀವು ಮದುವೆ ಮಾಡ್ಕೊಳ್ಳಿ. ಮಾರಿಷಾ ಅಂತ ಈಕೆ ಹೆಸರು. ಇವಳನ್ನು ನಾನು ನನ್ನ ಗರ್ಭದಲ್ಲಿ ಧಾರಣೆ ಮಾಡಿದ್ದೆ. ಈ ಕನ್ಯೆ ವೃಕ್ಷಗಳ ಸಾರಾಂಶದಿಂದ ಹುಟ್ಟಿದ್ದಾಳೆ. ಅದನ್ನು ನಾವು ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಚಂದ್ರನ ಕಿರಣಗಳು ವೃಕ್ಷಗಳ ಮೇಲೆ ಬಿದ್ದು ಆ ವೃಕ್ಷಗಳ ಸತ್ವ ಮತ್ತು ಚಂದ್ರನ ಕಿರಣಗಳ ಸತ್ವವನ್ನು ಎರಡನ್ನು ಹೀರಿಕೊಂಡು ಆ ಮಾರಿಷಾ ಎಂಬ ಕನ್ಯೆ ಹುಟ್ಟಿದ್ದು ಅಂತ ಅದನ್ನ ಗಮನಿಸ್ಬೇಕು ನಾವು. ವೃಕ್ಷಗಳ ಈ ಕನ್ಯೆಯನ್ನ, ವೃಕ್ಷಗಳ ಕನ್ಯೆಯೂ ಅವಳು ಹೌದು, ನನ್ನ ಕನ್ಯೆಯೂ ಅವಳು ಹೌದು. ಅವಳನ್ನು ನೀವು ಮದುವೆ ಮಾಡ್ಕೊಳ್ಳಿ. ನಿಮ್ಮ ತೇಜಸ್ಸಿನ ಅರ್ಧಭಾಗದಿಂದ ಮತ್ತು ನಮ್ಮ ತೇಜಸ್ಸಿನ ಅರ್ಧಭಾಗದಿಂದ ದಕ್ಷ ಪ್ರಜಾಪತಿ ಎಂಬ ಬಲಿಷ್ಠನಾದ ಪ್ರಜಾಪತಿ ಹುಟ್ಟುತ್ತಾನೆ. ದಕ್ಷ ಪ್ರಜಾಪತಿ ಮತ್ತೆ ಈ ಭೂಮಿಯಲ್ಲಿ ಸಂತಾನವನ್ನು ಮುಂದುವರಿಸ್ತಾನೆ.
ಹೀಗೆ ಆ ಚಂದ್ರ ಹೇಳಿದ ಕೂಡಲೇ ಅವರು ತಮ್ಮ ಕೋಪವನ್ನು ಉಪಸಂಹಾರ ಮಾಡಿಕೊಂಡು ಮಾರಿಷಾಳನ್ನು ಮದುವೆ ಮಾಡಿಕೊಂಡ್ರು. ಮಾನಸಿಕವಾಗಿಯೇ ಅವರು ಆ ಮಾರಿಷಾಳಲ್ಲಿ ಗರ್ಭವನ್ನು ಧಾರಣೆ ಮಾಡಿಸಿದ್ರು. ಸೋಮನ ಅಂಶದಿಂದ ಮತ್ತು ಪ್ರಚೇತಸರ ಅಂಶದ ಮೂಲಕವಾಗಿ ಮಾರಿಷಾಳಲ್ಲಿ ದಕ್ಷ ಪ್ರಜಾಪತಿ ಹುಟ್ಟಿದ. ಆತ ಈ ವಂಶವನ್ನ ಮುಂದುವರಿಸಲಿಕ್ಕಾಗಿ ಸ್ಥಾವರ ಲಿಂಗಮಾತ್ಮಕವಾದಂತಹ ಸಂತಾನವನ್ನ ಪಡ್ಕೊಳ್ಳಿಕ್ಕೆ ಸಮರ್ಥನಾದ. ಆತ ಅನೇಕ ಸ್ತ್ರೀಯರನ್ನ ಸೃಷ್ಟಿ ಮಾಡಿದ. ಅವರಲ್ಲಿ ದಕ್ಷ ಪ್ರಜಾಪತಿ ಧರ್ಮನಿಗೆ 10 ಕನ್ಯರನ್ನ, ಕಶ್ಯಪರಿಗೆ 13ರನ್ನ, ನಕ್ಷತ್ರಗಳು ಅಂತ ಪ್ರಸಿದ್ಧರಾದಂತಹ 27 ಜನರನ್ನ ಚಂದ್ರನಿಗೆ ಮದುವೆ ಮಾಡಿಕೊಟ್ಟ. ಹೀಗೆ ಆ ದಕ್ಷ ಪ್ರಜಾಪತಿಯ ಹೆಣ್ಣು ಮಕ್ಕಳಿಂದಲೇ ಸಂತಾನ ಎಲ್ಲ ಮುಂದುವರಿತು. ಅದರ ವಿವರಣೆಯನ್ನು ನಾವು ಇನ್ನು ಮುಂದೆ ನೋಡುವರಿದ್ದೇವೆ. ಅಲ್ಲಿಂದ ಮುಂದೆ ದಕ್ಷ ಪ್ರಜಾಪತಿಯ ಕಾಲದಿಂದ ಮುಂದೆಯೇ ಸ್ತ್ರೀ ಪುರುಷರ ದೈಹಿಕ ಸಂಪರ್ಕದಿಂದ ಸಂತಾನ ಮುಂದುವರಿಯುವುದು ಕಂಡು ಬಂತು. ಅಲ್ಲಿಯವರೆಗೆ ಕೇವಲ ಸಂಕಲ್ಪ ಮಾತ್ರದಿಂದಲೇ ಸಂತಾನ ಹುಟ್ಟುವಂತ ಕ್ರಮವಿತ್ತು. ಆಗ ಜನಮೇಜಯ ಕೇಳಿದ, ಹಿಂದೆ ದೇವದಾನವರ, ಗಂಧರ್ವರ, ರಾಕ್ಷಸರ ಉತ್ಪತ್ತಿಯನ್ನೆಲ್ಲ ನೀವು ವರ್ಣನೆ ಮಾಡುವಾಗ ದಕ್ಷ ಪ್ರಜಾಪತಿ ಬ್ರಹ್ಮನ ಬಲಗೈಯ ಹೆಬ್ಬಟ್ಟಿನಿಂದ ಹುಟ್ಟಿದ, ಆತನ ಪತ್ನಿ ಬ್ರಹ್ಮನ ಎಡಗೈ ಹೆಬ್ಬಟ್ಟಿನಿಂದ ಹುಟ್ಟಿದ್ಲು ಅನ್ನೋ ಕಥೆಯನ್ನು ಹೇಳಿದ್ರೆ, ಈಗ ಅವನು ಪ್ರಚೇತಸರ ಮಗನಾಗಿ ಹುಟ್ಟಿದ್ದು ಹೇಗೆ? ಈ ಗೊಂದಲವನ್ನು ನನಗೆ ನೀವು ಪರಿಹರಿಸಬೇಕು. ಅಲ್ಲದೆ ದಕ್ಷ ಪ್ರಜಾಪತಿ ಚಂದ್ರನಿಗೆ ಮಗಳ ಮಗ ಆಗಬೇಕು, ಮೊಮ್ಮಗ ಆಗಬೇಕು. ಅದೇ ದಕ್ಷ ಪ್ರಜಾಪತಿ ತನ್ನ ಹೆಣ್ಣು ಮಕ್ಕಳನ್ನ ಚಂದ್ರನಿಗೆ ಮದುವೆ ಮಾಡಿಕೊಟ್ಟದ್ದು ಹೇಗೆ? ತನ್ನ ಅಜ್ಜನಿಗೆ ತನ್ನ ಮಕ್ಕಳನ್ನ ಅವನು ಮದುವೆ ಮಾಡಿಕೊಟ್ಟದ್ದು ಹೇಗೆ? ಆ ಹೆಣ್ಣು ಮಕ್ಕಳು ತಮ್ಮ ಮುತ್ತಜ್ಜನನ್ನು ಮದುವೆ ಆದಂತಹ ಸಂಗತಿ ಇದು ಬಹಳ ರಹಸ್ಯಗರ್ಭಿತವಾಗಿದೆ. ಇದನ್ನು ನೀವು ವಿವರಣೆ ಮಾಡಬೇಕು ಅಂತ ಕೇಳ್ಕೊಂಡವರು. ಆಗ ವೈಶಂಪಾಯನ ಹೇಳಿದರು, ಹುಟ್ಟು ಸಾವು ಇವು ಎಲ್ಲ ಪ್ರಾಣಿಗಳಿಗೂ ಸ್ವಾಭಾವಿಕವಾದದ್ದು. ಈ ವಿಷಯದಲ್ಲಿ ನೀನು ಗೊಂದಲಕ್ಕೊಳಗಾಗಬೇಕಾಗಿಲ್ಲ. ದಕ್ಷ ಪ್ರಜಾಪತಿಯೇ ಮೊದಲಾಗಿ ಎಲ್ಲ ದೇವತೆಗಳು, ಎಲ್ಲ ಗಂಧರ್ವಾದಿಗಳು, ಋಷಿಗಳು ಪ್ರತಿಯೊಂದು ಯುಗದಲ್ಲೂ ಹುಟ್ಟುತ್ತಿರ್ತಾರೆ ಮತ್ತು ಸಾಯ್ತಿರ್ತಾರೆ. ಇವರಲ್ಲಿ ಜ್ಯೇಷ್ಠ ಕನಿಷ್ಠ ಅನ್ನುವಂಥ ವ್ಯವಸ್ಥೆ ವಯೋಮಾನದಿಂದ ಇರುವಂಥದ್ದಲ್ಲ. ಅದು ಅವರ ತಪಸ್ಸು ಮತ್ತು ಪ್ರಭಾವಗಳು ಯಾರ್ದು ಜ್ಯೇಷ್ಠರೋ ಅವರೇ ಜ್ಯೇಷ್ಠರು, ಯಾರ ತಪಸ್ಸು ಮತ್ತು ಪ್ರಭಾವಗಳು ಕನಿಷ್ಠವೋ ಅವರನ್ನೇ ಕನಿಷ್ಠರು ಅಂತ ನಾವು ತಿಳ್ಕೊಳ್ಬೇಕು. ಸೃಷ್ಟಿ ಪ್ರಕ್ರಿಯೆ ಅನೇಕ ಬಾರಿ ನಡೆಯುವಾಗ ಒಮ್ಮೆ ಬ್ರಹ್ಮನ ಶರೀರದಿಂದ ಹುಟ್ಟುತ್ತಾರೆ ಇಂದ್ರಾದಿ ದೇವತೆಗಳು ಕೂಡ, ಮತ್ತೊಮ್ಮೆ ಬೇರೊಂದು ಕ್ರಮದಲ್ಲಿ ಬೇರೆ ಋಷಿಗಳಿಂದ, ಬೇರೆ ತಂದೆ ತಾಯಿಗಳಿಂದ ಹುಟ್ಟುತ್ತಾರೆ. ಹೀಗೆ ಎಲ್ಲ ದೇವತೆಗಳಿಗೂ ಕೂಡ ಅನೇಕ ಬಾರಿ ಜನನ ಅಂತನ್ನೋದು ಶಾಸ್ತ್ರದಲ್ಲಿ ವರ್ಣಿತವಾಗಿದೆ. ಹಾಗಾಗಿ ದಕ್ಷ ಪ್ರಜಾಪತಿ ಚಂದ್ರನಿಗೆ ಮೊಮ್ಮಗನೇ ಆದರೂ ಕೂಡ ಅವನು ತನ್ನ ತಪಸ್ಸಿನ ಪ್ರಭಾವದಿಂದ ಆ ಚಂದ್ರನಿಗಿಂತ ಶ್ರೇಷ್ಠನಾಗಿದ್ದ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಮತ್ತು ಆ ಸಂಬಂಧಿಗಳಲ್ಲಿ ಮದುವೆ ಮಾಡಿಕೊಡೋದು ಹೇಗೆ? ಆ ಹೆಣ್ಣು ಮಕ್ಕಳು ತಮ್ಮ ಮುತ್ತಜ್ಜನಾದಂತಹ ಚಂದ್ರನನ್ನು ವರಿಸಿದ್ದು ಹೇಗೆ ಅಂತಂದ್ರೆ, ರಕ್ತ ಸಂಬಂಧದಲ್ಲಿ ವಿವಾಹವಾಗಬಾರದು ಅನ್ನುವಂಥದ್ದು ಈ ಭೌತ ಜಗತ್ತಿನ ನಿವಾಸಿಗಳಾದಂತಹ ಭೌತಿಕ ಶರೀರವನ್ನು ಪಡ್ಕೊಂಡಂತಹ ನಮಗೆ. ಆದರೆ ಆ ದೇವತೆಗಳ ಶರೀರವೆಲ್ಲವೂ ಕೂಡ ತೈಜಸವಾದ್ದರಿಂದ, ಅದು ಭೌತಿಕವಾದರೂ ಕೂಡ ತೇಜೋಮಯವಾದುದರಿಂದ ನಮ್ಮ ಲೋಕದಲ್ಲಿ ನಾವು ಪಾಲಿಸುವಂತ ಕೆಲವು ನಿಯಮಗಳು ಅವರಿಗೆ ಅನ್ವಯಿಸುವುದಿಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಅಲ್ಲಿಗೆ ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದ 2ನೇ ಅಧ್ಯಾಯ ಸಮಾಪ್ತವಾಗಿದೆ.